35 ವರ್ಷದ ಅತ್ತೆ ಜೊತೆಗೆ 25 ವರ್ಷದ ಅಳಿಯ ಎಸ್ಕೇಪ್ ಆಗಿದ್ದಾರೆ. ಎಲ ಬಡ್ಡಿ ಮಗನೇ. ಮಗಳ ಗಂಡನ ಜೊತೆಗೆ ಅತ್ತೆ ಎಸ್ಕೇಪ್ ಆಗಿದ್ದಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ನಡೆದಿರುವಂತಹ ವಿಚಿತ್ರವಾದಂತ ಘಟನೆ. ಎಷ್ಟೋ ಮನೆ ಜನ ಗಂಡಸರು ಅಳ್ತಾ ಇದ್ದಾರೆ, ನನ್ನ ಹೆಂಡತಿ ಎಲ್ಗೋದ್ಲೋ ಗೊತ್ತಿಲ್ಲ ಅಂತ. ಎಷ್ಟೋ ಮನೆಯಲ್ಲಿ ಮಕ್ಕಳು ಉಪವಾಸ ಬಿದ್ದವ್ರೆ. 55 ವರ್ಷದ ಶಾಂತಾ ಜೊತೆ ಅಳಿಯ ಗಣೇಶ್ ಪರಾರಿಯಾಗ್ಬಿಟ್ಟಿದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ? ಮರವಂಜಿ ಗ್ರಾಮದ ಗಣೇಶ್ ಜೊತೆಯಲ್ಲಿ ಅತ್ತೆ ಪರಾರಿಯಾಗಿದ್ದಾರೆ. ಹೆಂಡತಿಯನ್ನ ಚನ್ನಗಿರಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಿಟ್ಟು ಗಂಡ ಎಸ್ಕೇಪ್ ಆಗಿದ್ದಾನೆ. ಹೆಣ್ಮಕ್ಳು ಎಲ್ಲೆಲ್ಲ ಹೋಗ್ತಾವ್ರೆ. ತೀರ್ಥಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಗೊತ್ತು ಗುರಿ ಇಲ್ದಂಗ್ ಮಾಡಿದ್ದಾರೆ. ಅತ್ತೆ ಜೊತೆನೆ ಎಸ್ಕೇಪ್ ಆಗಿರೋದು. ಮುದ್ದೇನಹಳ್ಳಿ ಗ್ರಾಮದ ನಾಗರಾಜ್ ಅವರ ಎರಡನೇ ಪತ್ನಿ ಶಾಂತ 13 ವರ್ಷದ ಹಿಂದೆ ನಾಗರಾಜ್ ಜೊತೆಯಲ್ಲಿ ಮದುವೆ ಆಗಿತ್ತು. ಅವ್ರಿಗೆ ನಾಗರಾಜ್ ಮೊದಲ ಪತ್ನಿಗೆ 2 ಹೆಣ್ಮಕ್ಳಿದ್ರು. ಮಲಮಗಳು ಹೇಮಾಳನ್ನ ಗಣೇಶ್ಗೆ ಮದುವೆ ಮಾಡಿದ್ರು ಈ ಶಾಂತ. और अभी तो रुको, क्लाइमैक्स अभी बाकी. ಮದುವೆಯಾದ 15 ದಿವಸದಲ್ಲಿ ಅತ್ತೆ ಜೊತೆಯಲ್ಲಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ದು ಅಳಿಯ ಬಯಲಿಗೆ ಬಂದಿದೆ. ಮೊಬೈಲ್ ನಲ್ಲೆಲ್ಲ ಅಶ್ಲೀಲವಾಗಿ ಮೆಸೇಜ್ ಎಲ್ಲ ಕಳಿಸಿರೋದು ಬೆಳಕಿಗೆ ಬಂದಿದೆ. ವಿಷಯ ಗೊತ್ತಾಗ್ತಾ ಇದ್ದಂಗೆ ಹಣ ಮತ್ತೆ ಆಭರಣ ತಗೊಂಡು ಅಳಿಯನ ಜೊತೆಯಲ್ಲಿ ಅತ್ತೆ ಶಾಂತ ಪರಾರಿಯಾಗಿದ್ದಾರೆ. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ.